ಹೆಲೋ ಎವ್ರಿವನ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಫ್ಲೋರಾ ಆ್ಯಂಡ್ ಶೇಡ್. ನಾನಿವತ್ತು ಮಾತಾಡ್ತಾ ಇರೋದು ಅಮಟೆಕಾಯಿ ಬಗ್ಗೆ. ಅಮಟೆಕಾಯಿನ ಇಂಗ್ಲೀಷಲ್ಲಿ ಹಾಕ್ ಪ್ಲಮ್ ಅಂತ ಕರೀತಾರೆ. ಇದು ಸಮ್ಮರ್ ಮತ್ತು ಅರ್ಲಿ ರೇನಿ ಸೀಸನ್ ಟೈಮಲ್ಲಿ ಹೆಚ್ಚಾಗಿ ಸಿಗುತ್ತೆ. ನಮ್ಮ ಕಡೆ ಸೈಡ್ ಆಲ್ಮೋಸ್ಟ್ ಎಲ್ಲರ ಮನೆ ಹಿತ್ತಲಲ್ಲೂ ಅಮಟೆಕಾಯಿ ಗಿಡ ಇದ್ದೇ ಇರುತ್ತೆ. ಅಮಟೆಕಾಯಿ ಟೇಸ್ಟು ಹುಳಿಯಾಗಿರುತ್ತೆ. ಇದನ್ನು ಉಪ್ಪಿನಕಾಯಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಅಮಟೆಕಾಯಿ ಪೂರ್ತಿ ಬಲಿಯೋವರೆಗೂ ಬಿಡೋದಿಲ್ಲ. ಸ್ವಲ್ಪ ಎಳೆದಿರುವಾಗಲೇ ಹಾರ್ವೆಸ್ಟ್ ಮಾಡಬೇಕು. ಪೂರ್ತಿ ಬಲ್ತೋಗ್ಬಿಟ್ರೆ ಅದರಲ್ಲಿ ನಾರಿನಂಶ ಜಾಸ್ತಿ ಆಗುತ್ತೆ. ಹೆಲ್ತ್ ಬೆನಿಫಿಟ್ಸ್ ವಿಷಯಕ್ಕೆ ಬಂದರೆ ಈ ಅಮಟೆಕಾಯಿ ರಿಚ್ ಇನ್ ವಿಟಮಿನ್ ಸಿ, ಐರನ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್. ಸೊ ಇದು ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನಿಗೆ ಕೂಡ ಹೆಲ್ಪ್ ಮಾಡುತ್ತೆ. ನಾವು ಉಪ್ಪಿನಕಾಯಿಗೆ ಅಮಟೆಕಾಯಿನ ಬಿಡಿಸ್ಕೊಳ್ಳುವಾಗ ಈ ಥರ ಅದರಲ್ಲಿ ತೊಟ್ಟು ಇರೋ ಥರ ನೋಡಿ ಬಿಡಿಸ್ಕೋಬೇಕು. ತೊಟ್ಟು ಇದ್ದರೆ ನಾವು ಅಮಟೆಕಾಯಿ ಉಪ್ಪಿನಕಾಯಿನ ಒಂದು ವರ್ಷದವರೆಗೂ ಸ್ಟೋರ್ ಮಾಡಬಹುದು. ಅಮಟೆಕಾಯಿನ ಹೋಳು ಮಾಡಿ ಉಪ್ಪಿನಕಾಯಿ ಹಾಕ್ಬೋದು, ಇಲ್ಲ ಅಂದರೆ ಇದನ್ನೇ ಪೂರ್ಣವಾಗಿ ಯೂಸ್ ಮಾಡಬಹುದು. ನಮ್ಮನೇಲಿ ಜಾಸ್ತಿ ನಾವು ಯಾವಾಗಲೂ ಅಮಟೆಕಾಯಿನ ಪೂರ್ತಿ ಉಂಡೆ ಭಾಗ ಹೋಲಾಗಿನೇ ಯೂಸ್ ಮಾಡ್ತೀವಿ ಉಪ್ಪಿನಕಾಯಿಗೆ. ಸೊ ಅಮಟೆಕಾಯಿನೆಲ್ಲ ಬಿಡಿಸ್ಕೊಂಡ್ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದಾದಮೇಲೆ ಉಪ್ಪಲ್ಲಿ ನೆನೆಸಿಡಬೇಕು. ಅಮಟೆಕಾಯಿನ ಉಪ್ಪಲ್ಲಿ ನೆನೆಸ್ಬೇಕಾದ್ರೆ ಕಂಟೈನರ್ ತಳಕ್ಕೆ ಫಸ್ಟು ಉಪ್ಪು ಹಾಕ್ಕೋಬೇಕು. ಅದಾದಮೇಲೆ ಅಮಟೆಕಾಯಿಗಳನ್ನ ಹಾಕಬೇಕು. ನಂತರ ಮತ್ತೆ ಉಪ್ಪನ್ನು ಹಾಕಬೇಕು. ಅದಾದ ನಂತರ ಅಮಟೆಕಾಯಿ. ಸೊ ಇದೇ ಥರ ಲೇಯರ್ ಬೈ ಲೇಯರ್ ಹಾಕಿ ನೆನೆಸಿಡಬೇಕು. 3 to 4 days ಈ ಥರ ಉಪ್ಪಲ್ಲಿ ನೆನೆಸಿಟ್ರೆ ಸಾಕು. ಬಟ್ ಪ್ರತಿದಿನ ನಾವು ನೆನೆಸಿಟ್ಟಿರೋ ಕಂಟೈನರ್ನ ಶೇಕ್ ಮಾಡ್ತಾ ಇರಬೇಕು. ಎಲ್ಲ ಉಪ್ಪನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ದಟ್ ಅಮಟೆಕಾಯಿ ಚೆನ್ನಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ, ಚೆನ್ನಾಗಿ ನೆಂತ್ಕೊಳ್ಳುತ್ತೆ. ನೋಡಿ, ಇದು 4-5 days ಆದಮೇಲೆ ಈ ಥರ ಸ್ಕಿನ್ನೆಲ್ಲ ಶ್ರಿಂಕ್ ಆಗಿರುತ್ತೆ ಅಮಟೆಕಾಯ್ದು. ಇದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತಂದರೆ ಈ ಥರ ನಾವು ಅಮಟೆಕಾಯಿನ ಹಿಚ್ಚಕ್ಕೆ ನೋಡಿದಾಗ ಪೂರ್ತಿ ಮೆತ್ತಗಾಗಿರುತ್ತೆ, ನೆಂದಿರುತ್ತೆ. ಆ್ಯಂಡ್ ತಿಂದು ನೋಡಿದಾಗ ಅದು ಎಷ್ಟು ಉಪ್ಪು ಇಟ್ಕೊಂಡಿರುತ್ತೆ ಗೊತ್ತಾಗುತ್ತೆ. ಉಪ್ಪಿನಕಾಯಿ ಹಾಕೋದಕ್ಕೆ ಇವಾಗ ಉಪ್ಪಿನಕಾಯಿ ಪೌಡ್ರು ಮಾಡ್ಕೋಬೇಕು. ಅದಕ್ಕೆ ಒಂದು 2 teaspoon ಅಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದೀವಿ. ಇಷ್ಟು ಕಲರ್ ಆಗೋವರೆಗೂ ಮೆಂತ್ಯನ ಹುರ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಜೀರಿಗೆ, ಇದು 1-2 teaspoon ಅಷ್ಟು. ಈ ಜೀರಿಗೆನೂ ಕೂಡ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಾದ ನಂತರ ಮೆಂತ್ಯ ಮತ್ತು ಜೀರಿಗೆ ಎರಡನ್ನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಅಮಟೆಕಾಯಿ ಉಪ್ಪಿನಕಾಯಿಗೆ ಸಾಸಿವೆನ ಕೂಡ ಹುರ್ಕೊಳ್ಬೇಕು. ಅದಾದಮೇಲೆ ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು. ಈ ಪೌಡರ್ಗಳೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲವನ್ನು ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೋಬೇಕು. ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಬೇಕು. ಒಂದು ಪ್ಯಾನ್ ಇಟ್ಕೊಂಡು ಒಂದು 4 teaspoon ಆಯಿಲ್, ಅದಾದಮೇಲೆ ಮಸ್ಟರ್ಡ್ ಸೀಡ್ಸ್, ಗಾರ್ಲಿಕ್ ಹಾಕಿ ನಂತರ ಹಿಂಗು ಸ್ವಲ್ಪ ಯೂಸ್ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆದ ತಕ್ಷಣ ಸ್ಟವ್ ಆಫ್ ಮಾಡಿ. ಸೊ ನೆಕ್ಸ್ಟ್ ಇದಕ್ಕೆ ಸಾಸಿವೆ ಪೌಡರ್ ಹಾಕ್ತಾಯಿದ್ದೀವಿ. ಅದಾದಮೇಲೆ ಜೀರಿಗೆ ಮತ್ತು ಮೆಂತ್ಯ ಪೌಡರ್ ಹಾಕಬೇಕು. ನೆಕ್ಸ್ಟ್ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಕಮ್ಸ್ ಬೆಲ್ಲದ ಪಾಕ. ಸೊ ಬೆಲ್ಲದ ಪಾಕನ ಈ ಥರ ಸೋಸ್ಕೊಂಡು ಆ್ಯಡ್ ಮಾಡ್ತೀವಿ. ಕೆಲವರು ಬೆಲ್ಲನ ಹಾಕೋದಿಲ್ಲ, ಬಟ್ ಬೆಲ್ಲ ಹಾಕಿದ್ರೆ ಹುಳಿ, ಖಾರ, ಬೆಲ್ಲ ಎಲ್ಲದ್ರದ್ದು ಟೇಸ್ಟ್ ಮಿಕ್ಸ್ ಆಗಿ ಒಂದು ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ ಉಪ್ಪಿನಕಾಯಿಗೆ. ಈ ಬೆಲ್ಲದ ಸ್ಟಿಕ್ಕಿನೆಸ್ಸು ಚೆನ್ನಾಗಿರೋ ಟೆಕ್ಸ್ಚರ್ ಕೊಡುತ್ತೆ ಉಪ್ಪಿನಕಾಯಿಗೆ. ಅದಲ್ಲದೆ ಬೆಲ್ಲ ಪ್ರಿಸರ್ವೇಟಿವ್ ಥರ ಕೂಡ ಆ್ಯಕ್ಟ್ ಮಾಡುತ್ತೆ. ಸೊ ಉಪ್ಪಿನಕಾಯಿನ ಲಾಂಗ್ ಟರ್ಮ್ ಸ್ಟೋರೇಜ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಮ್ಮದು ನೆನೆಸಿರೋ ಅಂತಹ ಅಮಟೆಕಾಯಿನೆಲ್ಲ ಈ ಥರ ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಮಟೆಕಾಯಿ ಹಾಕೋದಕ್ಕಿಂತ ಮುಂಚೆ ಉಪ್ಪಿನ ರಸನ ಸೆಪ್ರೇಟಾಗಿ ಎತ್ತಿಟ್ಕೊಂಡಿರಬೇಕು. ಒಂದು ರೌಂಡ್ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದೆ ಅಂತ ಅನಿಸಿದ್ರೆ ಆವಾಗ ಉಪ್ಪಿನ ರಸನ ಮತ್ತೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬಹುದು. ಸೊ ನಾವು ಈ ಥರ ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ತೀವಿ.
ನೀವು ಯಾವ ಥರ ಉಪ್ಪಿನಕಾಯಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.